ಮಿದುಳಿನ ಇನ್ಫೆಕ್ಷನ್ನು ಬ್ಯಾಕ್ಟೀರಿಯಲ್ಲೂ ಆಗ್ಬೋದು, ವೈರಲ್ಲೂ ಆಗ್ಬೋದು, ಫಂಗಲ್ಲೂ ಆಗ್ಬೋದು, ಪ್ಯಾರಾಸಿಟಿಕ್ಕೂ ಆಗ್ಬೋದು. ಅದಕ್ಕೂ ಮೇಲೆ ಕೆಲವೊಂದಷ್ಟು ಕೆಮಿಕಲ್ ಸಬ್ಸ್ಟೆನ್ಸ್ ಇಂದ ಆಗ್ಬೋದು, ಕೆಮಿಕಲ್ ಮೆನಿಂಜೈಟಿಸ್ ಅಂತ ಕರಿತೀವಿ. ಕೆಲವೊಂದು ಸಲ ಆಟೋ ಇಮ್ಯೂನ್ ಆಗಿ ಎನ್ಸೆಫಲೈಟಿಸ್, ಆಟೋ ಇಮ್ಯೂನ್ ಆಗಿ ಮೆನಿಂಜೈಟಿಸ್ ಆಗುವಂಥ ಸಾಧ್ಯತೆ ಇದೆ. ಆಟೋ ಇಮ್ಯೂನ್ ಆಗಿ ಮೈಲೈಟಿಸ್ ಆಗೋದು, ದೇಹದ ಯಾವುದೇ ಇನ್ಫೆಕ್ಷನ್ ಇಲ್ಲದೆ ದೇಹದ ಇಮ್ಯೂನ್ ಸಿಸ್ಟಮ್ಮು ದೇಹದ ತನ್ನದೇ ಅಂಗದ ಮೇಲೆ ರಿಯಾಕ್ಟ್ ಆಗಿ ಆಗುವಂಥ ತೊಂದರೆಗಳಿಂದಾನು ಆಗ್ಬೋದು. ಇನ್ಫೆಕ್ಷನ್ ಅಲ್ಲದೆ ಆಗೋ ಎನ್ಸೆಫಲೈಟಿಸ್ ಏನಿದೆ ಅದಕ್ಕೆ ಎಸೆಪ್ಟಿಕ್ ಮೆನಿಂಜೈಟಿಸ್ ಅಂತ ಕರಿತೀವಿ. ಅಂದರೆ ಸೆಪ್ಸಿಸ್ ಇಲ್ಲ, ಸೆಪ್ಸಿಸ್ ಅಂದರೆ ಇನ್ಫೆಕ್ಷನ್ ಅಂತ ಬ್ರಾಡ್ ಟರ್ಮ್. ಸೊ ಇನ್ಫೆಕ್ಷನ್ ಅಲ್ಲದೆ ಬ್ರೈನಲ್ಲಿ ಆಗುವಂಥ ಈ ತೊಂದರೆಗಳೇನಿದೆ ಅವಕ್ಕೆ ಕೆಮಿಕಲ್ ಮೆನಿಂಜೈಟಿಸ್ ಆಗ್ಬೋದು, ಆಟೋ ಇಮ್ಯೂನ್ ಮೆನಿಂಗೋಎನ್ಕೆಫಲೈಟಿಸ್ ಆಗ್ಬೋದು. ಅವುಗಳದ್ದೇ ಬೇರೆ ಒಂದು ಆಯಾಮ. ಸೊ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಒಂದು ಕಾಲದಲ್ಲಿ ಮೆದುಳು ಈ ಬ್ರೈನ್ನ ಇಮ್ಯೂನ್ ಪ್ರಿವಿಲೇಜ್ಡ್ ಆರ್ಗನ್ ಅಂತ ಕರಿತಾ ಇದ್ರು. ಬಟ್ ಆನಂತರ ಗೊತ್ತಾಗುತ್ತೆ ಇದಕ್ಕೆ ಸ್ಟ್ಯಾಂಡ್ ಅಲೋನ್ ಇಮ್ಯೂನ್ ಸಿಸ್ಟಮ್ ಇದೆ ಮೆದುಳಿಗೆ ಅಂತ. ಮಿದುಳು ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಮಗೆ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತಲ್ಲ, ಆ ಬ್ಲಡ್ ಸರ್ಕ್ಯುಲೇಷನ್ ಇಂದ ಒಂದು ಸ್ವಲ್ಪ ಅದಕ್ಕೆ ಬ್ಯಾರಿಯರ್ಸು ಜಾಸ್ತಿ, ಅದನ್ನೊಂದು ಸ್ವಲ್ಪ ಪ್ರೊಟೆಕ್ಟೆಡ್ ಆಗಿಟ್ಟಿರುತ್ತೆ. ಅದಕ್ಕೆ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಕರಿತೀವಿ. ಹಂಗಂತಂದ್ರೆ ಏನು ಅಂತಂದ್ರೆ ಮಿದುಳಿಗೆ ಅವಶ್ಯವಾಗಿರುವ ವಸ್ತುಗಳನ್ನು ಮಾತ್ರ ಫಿಲ್ಟರ್ ಮಾಡಿ ಅದು ಒಳಗೆ ಕಳಿಸುತ್ತೆ, ಅವಶ್ಯಕತೆ ಇಲ್ಲದೆ ಇರೋಂಥದ್ದನ್ನ ಒಳಗೆ ಕಳಿಸಲ್ಲ. ಮಲ್ಟಿಪಲ್ ಲೇಯರ್ಸ್ ಆಫ್ ಡಿಫೆನ್ಸ್ ಇದೆ ಅನ್ಬಹುದಾ? ಇಟ್ಸ್ ಕೈಂಡ್ ಆಫ್ ಎ ಡಿಫೆನ್ಸ್ ಮೆಕ್ಯಾನಿಸಮ್. ಅಂದರೆ ಈಗ ರಕ್ತದಲ್ಲಿರೋ ಎಲ್ಲ ವಸ್ತುಗಳು ಮಿದುಳೊಳಗೆ ಹೋಯ್ತು ಅಂತಂದರೆ ಮಿದುಳಿನ ಕೆಲಸ ಆಗಲ್ಲ. ಅದು ತುಂಬ ಹೈಲಿ ಪ್ರೊಟೆಕ್ಟೆಡ್ ಎನ್ವಿರಾನ್ಮೆಂಟು. ಫಾರ್ ಎಕ್ಸಾಂಪಲ್ ಗ್ಲೂಕೋಸು ಆರಾಮಾಗಿ ಹೋಗುತ್ತೆ ಒಳಕ್ಕೆ, ಸೋಡಿಯಮ್ಮು ಅಂತ ಒಂದು ಎಲೆಕ್ಟ್ರೋಲೈಟ್ಸ್ ಏನಿದೆ ಅವುಗಳು ಆರಾಮಾಗಿ ಹೋಗುತ್ತೆ ಟು ಎನ್ ಎಕ್ಸ್ಟೆಂಟ್. ಎಸ್, ಅಂದರೆ ತುಂಬ ಫ್ರೀಯಾಗಿ ಏನು ಹೋಗಲ್ಲ ಕೆಫೀನು, ಬಟ್ ಟು ಎನ್ ಎಕ್ಸ್ಟೆಂಟ್. ಕೆಲವೊಂದಷ್ಟು ಡ್ರಗ್ಸ್. ಸರ್, ಒಂದು ಕಾಂಟೆಕ್ಸ್ಟ್ಗೆ ನಾವು ಪಾರ್ಕಿನ್ಸನ್ಸ್ ವಿಡಿಯೋ ಮಾಡ್ತಾ ನೀವು ಹೇಳ್ತಾ ಇದ್ರಿ 2 ಮೆಡಿಕೇಶನ್ಸ್ನ ಕೊಡ್ತೀರಾ, ಲಿವೋಡೋಪಾ ಮತ್ತೊಂದು ಕೊಡ್ತೀರಾ ಕಾರ್ಬಿಡೋಪಾ ಅಂತ. ಸೊ ನಾರ್ಮಲ್ ಆಗಿ ನೀವು ತಗೊಳ್ಳೋ ಡೋಪಮಿನ್ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅನ್ನು ದಾಟ್ ಹೋಗಲ್ಲ. ಲಿವೋಡೋಪಾನೇ ತಗೋಬೇಕು, ಲಿವೋಡೋಪಾ ಮಾತ್ರ ದಾಟ್ ಹೋಗಕ್ಕಾಗುತ್ತೆ, ಕಾರ್ಬಿಡೋಪಾ ಹೋಗಲ್ಲ. ಕಾರ್ಬಿಡೋಪಾ ಹೊರಗಡೆ ಲಿವೋಡೋಪಾನ್ ಯೂಸ್ ಆಗದೆ ಇರಂಗೆ ತಡೆಯುತ್ತೆ. ಸೊ ಸೇಮ್ ಥಿಂಗ್, ಲಾಟ್ ಆಫ್ ಡ್ರಗ್ಸ್ ಲೈಕ್ ದಟ್. ಎಷ್ಟೊಂದು ಆಂಟಿಬಯೋಟಿಕ್ಸ್ ಬ್ಲಡ್ ಬ್ರೈನ್ ಬ್ಯಾರಿಯರ್ ದಾಟ್ಕೊಂಡು ಹೋಗಲ್ಲ. ಸೊ ಬ್ರೈನಿನ ಇನ್ಫೆಕ್ಷನ್ಗೆ ಅಂತ ಸ್ಪೆಸಿಫಿಕ್ ಆಂಟಿಬಯೋಟಿಕ್ಸ್ ಇದೆ, ದಾಟ್ಕೊಂಡು ಹೋಗುವಂಥದ್ದು ಮಾತ್ರ ಇರುತ್ತೆ. ಸೊ ಹಾಗಾಗಿ ಬ್ರೈನ್ ಇಸ್ ವೆರಿ ವೆಲ್ ಪ್ರೊಟೆಕ್ಟೆಡ್ ಡಿಫೆನ್ಸಿವ್ಲಿ ಫ್ರಮ್ ದ ಬ್ಲಡ್. ಯಾವ್ದು ಅವಶ್ಯಕತೆ ಇದೆ ಅದು ಮಾತ್ರ ಹೋಗುತ್ತೆ, ಅವಶ್ಯಕತೆ ಇಲ್ಲದಿರೋದು ಒಳಗಡೆ ಹೋಗೋ ಸಾಧ್ಯತೆನೇ ಇಲ್ಲ. ದಟ್ ಲೀಡ್ಸ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಇಷ್ಟೆಲ್ಲ ವೆಲ್ ಪ್ರೊಟೆಕ್ಟೆಡ್ ಆಗಿರುವಾಗ ಮೆದುಳು ಇನ್ಫೆಕ್ಷನ್ಸ್ ಹೇಗೆ ಮೆದುಳನ್ನ ರೀಚ್ ಆಗಬಹುದು ಅಂತ?